ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಮನಸ್ಸಿನ ಮನಿ ಕ್ರಿಯೇಷನ್ ಕಡೆಯಿಂದ ಸ್ವಾಗತ. ಇವತ್ತು ನಾನು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತೇನೆ. ಅದೇನೆಂದರೆ ಸೆರ್ಲೆಕ್ ಬೇಬಿ ಫುಡ್. ಇದು 6 ತಿಂಗಳಿನಿಂದ 24 ತಿಂಗಳವರೆಗೆ ಮಕ್ಕಳಿಗೆ ನೀಡುವ ಪೋಷಕ ಆಹಾರ. ಈ ಸೆರ್ಲೆಕ್ ಬಗ್ಗೆ ಪರಿಚಯ. ನನ್ನ ಕೈಯಲ್ಲಿರುವ ಸೆರ್ಲೆಕ್ ವೀಟ್ ಆ್ಯಪಲ್ ಕ್ಯಾರೆಟ್ ಫ್ಲೇವರ್. ಇದು ನೆಸ್ಲೆ ಕಂಪನಿಯ ಸುಧಾರಿತ ರೆಸಿಪಿಯಾಗಿದೆ. ಇದರಲ್ಲಿ ಗೋಧಿ, ಸೇಬು ಮತ್ತು ಕ್ಯಾರೆಟ್ ಸೇರಿದೆ. ಈ ಪೋಷಕಾಂಶಗಳ ಬಗ್ಗೆ ಹೇಳೋದಾದರೆ, ಈ ಸೆರ್ಲೆಕ್ನಲ್ಲಿ ಅಂದರೆ ವೀಟ್ ಆ್ಯಪಲ್ ಕ್ಯಾರೆಟ್ ಸೆರ್ಲೆಕ್ನಲ್ಲಿ ಯಾವುದೇ ರಿಫೈನ್ ಸಕ್ಕರೆ ಇಲ್ಲ. ಇದರಲ್ಲಿ 15 ಬಗೆಯ ಪೋಷಕಾಂಶಗಳು ಇವೆ. ನೆಕ್ಸ್ಟ್, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಒಮೆಗಾ 3, ವಿಟಮಿನ್ ಡಿ ಇವೆ. ಇದರಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅದೇನೆಂದರೆ ಇಂಪಾರ್ಟೆಂಟ್ ನೋಟಿಸ್, ಮದರ್ಸ್ ಮಿಲ್ಕ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ. ಅಂದರೆ ತಾಯಿ ಹಾಲು ಶಿಶುಗಳಿಗೆ ಅತ್ಯುತ್ತಮ ಪೋಷಕ ಆಹಾರ ಅಂತ. ಎಷ್ಟು ತಿಂಗಳಿಗೆ ಇದು ಕೊಡಬೇಕು ಅಂದರೆ 6 ತಿಂಗಳ ನಂತರ ಇದನ್ನು ಕೊಡಬೇಕು. 6 ತಿಂಗಳಾದಮೇಲೆ ಮಾತ್ರ ಕೊಡಬೇಕು. ಈ ಸೆರ್ಲೆಕ್ ಕೊಡೋಕ್ಕಿಂತ ಮುಂಚೆ ಶಿಶು ವೈದ್ಯರನ್ನು ಭೇಟಿಯಾಗಿ ಆಮೇಲೆ ಈ ಸೆರ್ಲೆಕ್ಗಳನ್ನು ಕೊಡಬೇಕು. ಮಾತ್ರ 1 ರಿಂದ 2 ಬಾರಿ ಮಾತ್ರ ಕೊಡಬಹುದು. ಟೈಮಿಂಗ್ಸ್ ಏನು ಅಂದರೆ ಬೆಳಗ್ಗೆ 9 ರಿಂದ 11 ನಡುವೆ, ಸಂಜೆ 5 ರಿಂದ 7 ನಡುವೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಹಗಲಿನ ಹೊತ್ತಿನಲ್ಲಿ ಜೀರ್ಣಕ್ರಿಯೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನೋಡಿ, ಈ ಸೆರ್ಲೆಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ, ಒಂದ್ಸಲ ಓದ್ಕೊಳ್ಳಿ ಟೈಮ್ ಪ್ರಕಾರ, ಅಥವಾ ನಾನು ಮಾಡಿ ತೋರಿಸ್ತೀನಿ ಅದ್ರ ಪ್ರಕಾರ ನೀವು ನೋಡ್ಕೊಳ್ಳಿ. ಇಲ್ಲಿ 4 ಸ್ಕೂಪಿಗೆ 100 ml ನೀರು ಹಾಕಿದ್ದಾರೆ. 2 ಸ್ಕೂಪಿಗೆ 50 ml ನೀರು ಹಾಕ್ಕೊಂಡು ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನೀವು ಮಾಡಿ ಹಾಕಿ. ನೋಡಿ, ಯಾವಾಗಲೂ ತಾಜಾ ತಯಾರಿಸಿದ ಸೆರ್ಲೆಕ್ ಮಾತ್ರ ಕೊಡಿ. ಮೊದಲ ಬಾರಿಗೆ ಕೊಡುವಾಗ 1 ರಿಂದ 2 ಚಮಚದಿಂದ ಪ್ರಾರಂಭಿಸಿ ನಿಧಾನವಾಗಿ ಮಗುವಿನ ಆಧಾರ ನೋಡಿಕೊಂಡು ಪ್ರಮಾಣ ಹೆಚ್ಚಿಸಿ. ಮಕ್ಕಳ ಫುಡ್ ಯಾವುದೇ ರೆಡಿ ಮಾಡಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಬೇಕು ಮತ್ತು ಪಾತ್ರೆನ ವಾಶ್ ಮಾಡಬೇಕು. ಪಾತ್ರೆ ನೀಟಾಗಿ ವಾಶ್ ಆದಮೇಲೆ ನಾನು ನೀರು ಹಾಕಿಬಿಟ್ಟು ಸ್ಟೋವ್ ಮೇಲೆ ಇಟ್ಟಿದ್ದೆ. ಈ ನೀರು ಕುದಿಲಿಕ್ಕೆ 5 ನಿಮಿಷ ಟೈಮ್ ಬೇಕು, ಅದು ಕುದಿಬೇಕು. ನೋಡಿ, ಕುದೀತಾ ಇದೆ. ಈ ಕುದ್ದ ನೀರನ್ನು ತೆಗೆದು ನಾನು ವಾರ್ಮ್ ಮಾಡಲಿಕ್ಕೆ ಬಿಟ್ಟಿದ್ದೆ. ಸೊ ವಾರ್ಮ್ ಆದ ನೀರನ್ನು ಹಾಟ್ ಬಟಲಲ್ಲಿ ನಾನು ಹಾಕಿಟ್ಟಿದ್ದೀನಿ. 1 ದಿವಸ ಇದು ಫುಲ್ ಆಗುತ್ತೆ. ನೋಡಿ, ಈ ಥರ ಸೆರ್ಲೆಕ್ ಪಾಕೆಟ್ ಇದೆ. ವೀಟ್ ಆ್ಯಪಲ್ ಕ್ಯಾರೆಟ್ ಫ್ಲೇವರ್ ಕೊಡುವಂಥ ಸೆರ್ಲೆಕ್ ಇದು. ಈ ಪ್ಯಾಕೆಟ್ ಇನ್ನೂ ಓಪನ್ ಆಗಿಲ್ಲ. ಈ ಪ್ಯಾಕೆಟ್ನ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಮುಂದೆ. ಸೊ ಈ ಥರ ಇದೆ. ಅದರ ಒಳಗಡೆ ಒಂದು ಸ್ಪೂನ್ ಕೊಟ್ಟಿರ್ತಾರೆ. ಸೊ ಪಾಕೆಟ್ ಕೂಡ ಈ ಥರ ಇದೆ ನೋಡಿ. ಸೊ ಅದು ಓಪನ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ, ಪಾಕೆಟ್ ಒಳಗಡೆ ಪೌಡ್ರ್ ಈ ಥರ ಇದೆ. ನೋಡಿ, ಈ ಕಪ್ ಕೂಡ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದಕ್ಕೆ ನಾನೀಗ ಸೆರ್ಲೆಕ್ನ ಹಾಕ್ತಾಯಿದ್ದೀನಿ 2 ಸ್ಪೂನು. 1 ಸ್ಪೂನ್ ಹಾಕಿದೆ. ಇವಾಗ ಇನ್ನೊಂದು ಸ್ಪೂನ್ ಕೂಡ ನಿಮ್ಮೆದುರಿಗೆ ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನಿಗೆ 50 ml ನೀರು ಬೇಕು. ಇದು 10 ml ಕ್ಯಾಪ್. ಇದು ಔಷಧ ಬಾಟಲಲ್ಲೆಲ್ಲ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ. 10 ml ಇದೆ ಇದು. ಸೊ ಇದು 5 ಟೈಮ್ಸ್ ನಾನು ಇದರಲ್ಲಿ ಹಾಕ್ತೀನಿ. 50 ml ಆಗಬೇಕಲ್ವ ವಾಟ್ರು, 5 ಟೈಮ್ಸ್ ಹಾಕ್ತೀನಿ. ಈಗ 1 ಟೈಮ್ ಹಾಕಿದೆ, ಸೆಕೆಂಡ್ ಟೈಮ್, ಥರ್ಡ್ ಟೈಮು, ಫೋರ್ತು ಮತ್ತು 5th ಹಾಕ್ತಾಯಿದ್ದೀನಿ. ಸೊ ಒಟ್ಟು ಹಾಕಾದ್ಮೇಲೆ ನಾನೀಗ ನಿಮ್ಮೆದುರಿಗೆ ಅದು ಕಲಿಸ್ತಾ ಇದ್ದೀನಿ. ನೋಡಿ ಈ ಥರ ಬರ್ತಾಯಿದೆ. ಅತಿ ಲೂಸ್ನೂ ಆಗಲ್ಲ, ಅತಿ ಗಟ್ಟಿನೂ ಆಗಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರ್ತಾಯಿದೆ. ಸೊ ಇದು ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ. ಸೊ ಅದರಲ್ಲಿ ಗಂಟೇನೂ ಇರಬಾರ್ದು, ಹಾಗಾಗಿ ನಾನು ಜಾಸ್ತಿ ಟರ್ನ್ ಮಾಡ್ತಾಯಿದ್ದೀನಿ.
ಗಂಟು ಏನೂ ಇರದ ಹಾಗೆ ನೀವು ಅದನ್ನು ನೀಟಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಪೌಡ್ರ. ನೋಡಿ ಈ ಥರ ಮಿಕ್ಸ್ ಆಗ್ತಾಯಿದೆ. ಸೊ ಏನೂ ಅದರಲ್ಲಿ ಗಂಟು ಥರ ಉಳಿದಿರಬಾರ್ದು, ಯಾಕಂದರೆ ಮಕ್ಕಳ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಈಗ ರೆಡಿಯಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾನು ತೋರಿಸಿದ ಮೆಜರ್ಮೆಂಟಿಂದ ಮಾಡಿ ಕರೆಕ್ಟಾಗಿ ಬಂದಿರುತ್ತೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ.